ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಸಮಾನ ಮನಸ್ಕರ ಸಭೆಯ ನನ್ನೆಲ್ಲ ಆತ್ಮೀಯ ಗೆಳೆಯರಿಗೆ ಶರಣಾರ್ಥಿಗಳು. ಇದು ಸಮಾನ ಮನಸ್ಕರ ಸಭೆ 8ನೇ ಸಭೆ ನಮ್ದು. 8ನೇ ಸಭೆಗೆ ನಜ್ಮಾ ನಜೀರ್ ಅಕ್ಕನ ನಾವು ಕಾಲ್ ಮಾಡಿದಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡು ಆಯ್ತಕ್ಕಂತ ಅಂತ ಹೇಳಿ ಬಂದಳಕ್ಕ. ವಿಷಯ ಭಾರತದ ಉಳಿವಿಗಾಗಿ ಇಂಡಿಯಾ. ಇಲ್ಲಿಯವರೆಗೂ ಅಕ್ಕ ನಾವು ಕಿಶೋರ್ ಕುಮಾರ್ ಸರ್ ಆಗಿರ್ಬೋದು, ರಾಜ್ ಚಿಂತನನ್ ಅವರಾಗಿರ್ಬೋದು, ವಿವೇಕಾನಂದ ಚಿಕ್ಕಿ ಅವರಾಗಿರ್ಬೋದು, ಸಿದ್ದನಗೌಡ ಪಾಟೀಲ್ ಸರ್ ಆಗಿರ್ಬೋದು, ಹೀಗೆ ಹಲವಾರು ಉಪನ್ಯಾಸಕರಿಂದ ಒಂದಿಷ್ಟು ವಿಷಯ ಮಂಡನೆ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಇವತ್ತು ನಿಮ್ಮೊಂದಿಗೆ ಮೊದಲಿಗೆ ಸಂವಿಧಾನ ಪೀಠಿಕೆಯನ್ನು ಓದುವ ಮುಖಾಂತರ ಈ ಸಭೆಯನ್ನು ನಾವು ಪ್ರಾರಂಭಿಸೋಣ. ಹರ್ಷಿತ್ ನೆಮಗೌಡರು ಸಂವಿಧಾನ ಪೀಠಿಕೆಯನ್ನು. ಎಲ್ಲರೂ ನಿಮ್ ಬಲಗೈಯನ್ನು ಮುಂದ್ ಮಾಡಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನ, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಪಡಿಸಿಕೊಂಡಿದ್ದೇವೆ. ಹೀಗೆ ಅರ್ಪಿಸಿಕೊಂಡ ಸಂವಿಧಾನವನ್ನು ರೂಪಿಸಿಕೊಳ್ಳಲು ಕಟಿಬದ್ಧರಾಗಿದ್ದೇವೆ. ಧನ್ಯವಾದಗಳು. ಮೊದಲಿಗೆ ಇನ್ನೊಮ್ಮೆ ಸಂವಿಧಾನ ಪೀಠಿಕೆಯನ್ನು ಓದ್ಕೊಂಡು ಬರ್ರಿ ಹರ್ಷಿತ್ ಅವರ. ಓಕೆ ಅಕ್ಕ, ಒಂದು ಅರ್ಧ ಗಂಟೆ ಟೈಮ್ ಇರುತ್ತಕ್ಕ ವಿಷಯ ಮಂಡನೆ. ನನ್ಗೆ ಒಂಚೂರು ಇವತ್ತು ನಾನು ಇನ್ನೊಂದ್ ದಿನ ಕಂಪ್ಲೀಟ್ಲಿ ಟೈಮ್ ಕೊಡ್ತೀನಿ. ಇವತ್ತೊಂಚೂರು ಕ್ವಿಕ್ ಆಗಿ ಮುಗಿಸಿದ್ರೆ ನಾನ್ ಚುನಾವಣೆ ಪ್ರಚಾರದಲ್ಲಿ ಇರೋದ್ರಿಂದ ಒಂಚೂರು ಈಸಿ ಆಗುತ್ತೆ. ಸಾಧ್ಯ ಆದಷ್ಟು ಒಂದಿಷ್ಟು ಟೈಮ್ ಅನ್ನ. ಸರಿ. ಸರಿ ಅಕ್ಕ, ಸ್ಟಾರ್ಟ್ ಮಾಡ್ಬೋದಕ್ಕ. ಎಸ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ. ಮೊದಲನೇದಾಗಿ ನೀವು ಮುಂಚೆ ಹೇಳಿದ ಹೆಸರುಗಳೆಲ್ಲರೂ ಕೂಡ ಅವರು ಉಪನ್ಯಾಸಕರು ಹೌದು, ಉಪನ್ಯಾಸ ಮಾಡಿದ್ದಾರೆ. ಆದ್ರೆ ನಾನು ನಿಮ್ಮ ಸಮಾನ ಮನಸ್ಕರು ಗುಂಪಿನಲ್ಲಿ ನಾನು ನಿಮ್ಮ ಸಮಾನ ಮನಸ್ಕಳಾಗಿ ನಾನು ನಿಮ್ಮಿಂದ ಕೂಡ ತಿಳ್ಕೊಳಕ್ ಇಷ್ಟಪಡ್ತೀನಿ. ಜೊತೆಗೆ ನಾನ್ ಇವತ್ತೇನೇನ್ ಹಂಚ್ಕೊಳ್ಬೇಕು, ಯಾವ ವಿಚಾರಗಳ ಬಗ್ಗೆ ಮಾತಾಡ್ಬೇಕು ಅದನ್ನ ಒಂದಷ್ಟು ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತ ಅಷ್ಟೇ. ಇದು ಉಪನ್ಯಾಸ ಅಲ್ಲ. ಏನಕ್ಕೆ ಈ ಹೊತ್ತಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಬೇಕು, ಅನಿವಾರ್ಯತೆ ಇದೆ ಅನ್ನುವಂಥದ್ದು ಇವತ್ತಿನ ಚರ್ಚೆಯ ಮೂಲ ಆಶಯ ಅಲ್ವಾ? ಏನಕ್ ಬರ್ಬೇಕು ಅಂತ ಹೇಳಿದ್ರೆ, ಈ ದೇಶದ ಒಂದು ಫ್ಯಾಬ್ರಿಕ್ ಇದೆ. ಈ ದೇಶಕ್ಕೆ ಒಂದು ಜಾತ್ಯತೀತವಾದಂಥ ಸಿದ್ಧಾಂತ ಇದೆ. ಈ ದೇಶಕ್ಕೆ ಈಗಲೇ ನಾವು ಸಂವಿಧಾನ ಓದಿದ್ವಲ್ಲ, ಆ ಸಂವಿಧಾನದ ಪೀಠಿಕೆಯಲ್ಲಿ ಇರುವಂತಹ ಸಮಾನತೆಯ ತತ್ವ ಇದೆ. ಆ ಸಮಾನತೆಯ ತತ್ವವನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಕಳೆದ 75 ವರ್ಷಗಳ ಹಿಂದೆ ದೇಶಕ್ಕೆ ಸಿಕ್ಕಿರುವಂತಹ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಬೇಕಾಗಿರುವಂಥದ್ದು ಈಗ ತೀರಾ ಅನಿವಾರ್ಯವಾದಂತ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಯಾಕೆ ಇಂಡಿಯಾ ಒಕ್ಕೂಟನೇ ಬರ್ಬೇಕು? ಈಗಿದೆಯಲ್ವಾ, ಭಾಜಪಾ ಸರ್ಕಾರ ಇದೆ, NDA ಅಲಯನ್ಸ್ ಇದೆ, ಇದ್ ಸಾಕಲ್ವಾ? ಅಥವಾ ಇವತ್ತವ್ರು ಅದನ್ನ ಭಾರತ್ ಅಂತ ಏನ್ ಕರ್ಕೊಂಡಿದ್ದಾರೆ, ಅದ್ ಸಾಕಲ್ವಾ ಅಂತ ನೀವುಗಳು ಕೇಳಬಹುದು. ನೋಡ್ತಾ ಇದೀವಿ ಕಳೆದ 10 ವರ್ಷಗಳಿಂದ ದೇಶದ ಪರಿಸ್ಥಿತಿ ಯಾವ ತರಹ ಇದೆ. ಯಾರ್ ಬಂದ್ರು ರೋಡ್ ಮಾಡ್ಬೇಕು ಮೇಡಮ್, ಯಾರ್ ಬಂದ್ರು ಬಿಲ್ಡಿಂಗ್ ಗಳು ಕಟ್ಟಬೇಕು, ಅದೇನ್ ಕಾಂಗ್ರೆಸ್ನವ್ರು ಸ್ವಾತಂತ್ರ್ಯ ಸಿಕ್ಕದ್ಮೇಲೆ ಕಟ್ಟಿರೋದನ್ನ ಏನ್ ಹೋಗ್ಲಾಕ್ ಕೂರ್ಬೇಡಿ ಅಂತ ನೀವು ನನ್ನ ಪ್ರಶ್ನೆ ಕೇಳ್ಬಹುದು. ಆದ್ರೆ ಈ ಕಟ್ಟಿರೋದನ್ನ ಉಳಿಸ್ಕೊಂಡ್ ಹೋಗ್ಬೇಕಲ್ವಾ?
ಯಾರು 60 ವರ್ಷಗಳ ಹಿಂದೆ 65 ವರ್ಷಗಳ ಹಿಂದೆ ಒಂದಷ್ಟನ್ನ ನಮ್ದೊಂದ್ ಮನೆಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಕಿಚನ್ ಕಟ್ಟಿದ್ದಾರೆ, ಅಡಿಪಾಯ ಹಾಕಿ ಅದಕ್ಕೊಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಅದ್ರಲ್ಲಿ ಕಿಚನ್ ಮಾಡಿದ್ದಾರೆ, ರೂಮ್ ಮಾಡಿದ್ದಾರೆ, ಸ್ಟೋರೇಜ್ ರೂಮ್ ಮಾಡಿದ್ದಾರೆ, ಬೆಡ್ರೂಮ್ಗಳು ಮಾಡಿದ್ದಾರೆ, ವಾಶ್ರೂಮ್ಸ್ ಮಾಡಿದ್ದಾರೆ. ಈ ಒಂದು ಸ್ಟ್ರಕ್ಚರ್ ಅನ್ನ ಏನ್ ಬಿಲ್ಡ್ ಮಾಡಿದ್ದಾರೆ, ಆ ಸ್ಟ್ರಕ್ಚರ್ ನ ಅದಕ್ಕೆ ಪೇಂಟ್ ಹೊಡೆದು ಅದನ್ನ ಅಲಂಕಾರ ಮಾಡೋದು ನೆಕ್ಸ್ಟ್ ಬರುವವರ ಜವಾಬ್ದಾರಿ ಆಗಿರ್ಬೇಕು. ಈಗ ಅಪ್ಪ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ರು ಅಂತಂದ್ರೆ ಅದನ್ನ ನೆಕ್ಸ್ಟ್ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ನೆಕ್ಸ್ಟ್ ಜವಾಬ್ದಾರಿ ತಗೊಳ್ಳುವ ಮಕ್ಕಳ ಕರ್ತವ್ಯ ಆಗಿರ್ಬೇಕು. ಆದ್ರೆ ಇವತ್ತೇನ್ ಮಾಡ್ತಿದ್ದಾರೆ, ಇವತ್ತು ಆ ಮನೆಗೆ, ಭಾರತ ಅನ್ನೋ ಮನೆಗೆ ಪೇಂಟ್ ಹಾಕಿ ಅದನ್ನ ಅಲಂಕಾರ ಮಾಡಿ ಇನ್ನೊಂದಷ್ಟು ಚಂದ ಕಾಣಿಸ್ಬೇಕಾಗಿದ್ದವ್ರು, ಮಕ್ಳಿಗೆ ಏನ್ ಬೇಕು, ಊಟ ಬೇಕಾ, ತಿಂಡಿ ಬೇಕಾ, ಒಂದ್ ಹೊತ್ತು ಊಟದಲ್ಲಿ ಹಿಂದೆ ಇದ್ದವ್ರು ಮುಗಿಸಿದ್ದಾರೆ ಅಂದ್ರೆ 2 ಹೊತ್ತು ಊಟನಾದ್ರೂ ಹಾಕುವಂತ ಕೈಗಳು ಬೇಕಾಗಿತ್ತು. ಆದ್ರೆ ಇವತ್ತೇನ್ ಮಾಡ್ತಿದ್ದಾರೆ, ಇವತ್ತು ನಮ್ ತಂದೆ ತಾತ ಮುತ್ತಾತ ಕಟ್ಟಿರೋ ಮನೆನ ರೂಮ್ ಒಬ್ರಿಗೆ, ಕಿಚನ್ ಒಬ್ರಿಗೆ, ಹಾಲ್ ಒಬ್ರಿಗೆ, ವಾಶ್ರೂಮ್ಸ್ ಗಳೊಬ್ರಿಗೆ ಮಾರೋದಕ್ಕೆ ನಿಂತಿದ್ದಾರೆ. ನಾವ್ ಇರೋ ಮನೇನ್ ಮಾರಿದ್ರೆ ಯಾರಿಗ್ ನೆಮ್ಮದಿ ಅಂತ ಅನ್ಸುತ್ತೆ. ಸೊ ನಾವ್ ಇರೋ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೆ, ನಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ಬೇಕಾಗಿರುವಂತಹ ಅವಶ್ಯಕತೆ ತೀರಾ ಈ ಹೊತ್ತಿಗಿದೆ. ಒಬ್ಬ ಮುಸ್ಲಿಂ ಹೆಣ್ಮಗಳಾಗಿ ಕಳೆದ 1 ವಾರದಲ್ಲಿ ನಡೆದಂತ ಘಟನೆಗಳನ್ನ ಸುಮ್ನೆ ಒಂದ್ಸತಿ ಮೆಲ್ಕ್ ಹಾಕೋಣ. ನೆನ್ನೆ ತೀರಾ ಬೇಜಾರಾಯ್ತು. ಮೊನ್ನೆ 2 ದಿನದ ಹಿಂದೆ ಹುಬ್ಬಳ್ಳಿನಲ್ಲಿ ಒಂದು ಹುಡುಗಿ, ನೇಹಾ ಹಿರೇಮಠ್ ಅನ್ನುವಂಥ ಹುಡುಗಿ ಮೇಲೆ ಒಬ್ಬ ಫಯಾಜ್ ಅನ್ನುವಂಥ ಕ್ರಿಮಿ ಪ್ರೀತಿಯ ಹೆಸರಿನಲ್ಲಿ ಆಕೆಯನ್ನ ಕೊಂದಿದ್ದಾನೆ. ಜಸ್ಟ್ ಅದಕ್ಕಿಂತ 3 ದಿನ ಹಿಂದೆ ಒಬ್ಬ ರುಕ್ಸಾನಾ ಅನ್ನುವಂಥ ಹೆಣ್ಮಗಳನ್ನ ಒಬ್ಬ ಪ್ರದೀಪ್ ಅನ್ನುವಂಥವ್ನು ಕೊಂದಿದ್ದಾನೆ. ಅದಕ್ಕೂ ಒಂದು 2 ತಿಂಗಳ ಹಿಂದೆ, ಬರೀ 2 ತಿಂಗಳ ಹಿಂದೆ ಉಡುಪಿಯ ನೇಜಾರ್ ಅನ್ನುವಂಥ ಜಾಗದಲ್ಲಿ ಐನಾಜ್ ಮತ್ತು ಆಕೆಯ ಕುಟುಂಬದ 4 ಜನರನ್ನ ಪ್ರವೀಣ್ ಅನ್ನುವಂಥವನು ಹತ್ಯೆ ಮಾಡಿದ್ದಾನೆ. ನೇಹಾ ಹತ್ಯೆಗೆ ಇವತ್ತು ಕೇಸರಿ ಶಾಲನ್ ಹಾಕೊಂಡು ಕೈಯಲ್ಲಿ ನ್ಯಾಯ ಬೇಕು ಅನ್ನುವಂಥ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ನಿಂತಿರೋರು ರುಕ್ಸಾನಾ ಸಾವಿಗೆ ಎಷ್ಟು ಜನ ನಿಂತಿದ್ರು? ಅಥವಾ ಉಡುಪಿಯ ನೇಜಾರ್ನಲ್ಲಿ ಐನಾಜ್ ಸಾವಾಯ್ತು, ಅದ್ರ ಜೊತೆಗೆ 4 ಜನ ಅವ್ರ ಮನೇಲಿ ಕೊಂದ್ಬಿಟ್ನಲ್ಲ ಆತನು ಪ್ರೀತಿ ಹೆಸರಲ್ಲಿ ಕೊಂದಿದ್ದಲ್ವಾ, ಆತನ ವಿರುದ್ಧ ಎಷ್ಟು ಜನ ನಿಂತ್ರು? ಇದು ಈ 10 ವರ್ಷದ ಪರಿಸ್ಥಿತಿ. 10 ವರ್ಷಕ್ಕಿಂತ ಹಿಂದೆ ಹೆಂಗಿತ್ತು? ನಿರ್ಭಯ ಪ್ರಕರಣ ಎಲ್ಲ ನಡೆದಾಗ ನಾವೆಲ್ಲರೂ ಕೂಡ ಸ್ಟೂಡೆಂಟ್ಸು, ನಾವೆಲ್ಲ ರೋಡಲ್ಲಿ ಇದ್ವಿ ಅಲ್ವಾ, ನಾವು ಅವ್ರ ಜಾತಿ ನೋಡಿದ್ವಾ, ಅವ್ರ ಧರ್ಮ ನೋಡಿದ್ವಾ. ಆದ್ರೆ ಇವತ್ತು ಅದೇ ನೇಹಾ ಅನ್ನೋ ಹುಡುಗಿನ ಫಯಾಜ್ ಅನ್ನೋ ಹುಡ್ಗ ಕೊಲ್ದೆ ಪ್ರವೀಣ್ ಅನ್ನೋ ಹುಡ್ಗ ಕೊಂದಿರ್ತಿದ್ರೆ ಯಾರು ನ್ಯಾಯ ಕೇಳಕ್ ಬರ್ತಿರ್ಲಿಲ್ಲ. ಅಂದ್ರೆ ಹೆಣ್ಣು ಮಕ್ಳಾಗಿರುವಂತಹ ನಾವು ನಮ್ಮ ಪ್ರಾಣ, ನಮ್ಮ ಮಾನ ಇದೆಲ್ಲವನ್ನು ಉಳಿಸ್ಕೊಳ್ಳಕ್ಕೂ ಕೂಡ ನಾವು ಪರ್ಟಿಕ್ಯುಲರ್ಲಿ ಒಂದು ಧರ್ಮದಲ್ಲಿ ಹುಟ್ಟಬೇಕು ಅನ್ನುವಂಥ ಸಿಚುವೇಶನ್ ಸೃಷ್ಟಿ ಆಗಿದೆಯಲ್ಲ. ಸೊ ನಾವೆಲ್ಲ ಹೆಣ್ಮಕ್ಳು, ನಿಮ್ಮ ತಾಯಂದ್ರು, ನಿಮ್ಮ ಅಕ್ಕಂದ್ರು, ನಿಮ್ಮ ತಂಗಿ ಅಂದ್ರು, ನನ್ನನ್ನು ಸೇರಿಸಿದ ಹಾಗೆ ನಮ್ಮೆಲ್ಲರೂ ಉಳಿವಿಗಾಗಿ ಇವತ್ತು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಬೇಕಾಗಿರುವಂತ ಅವಶ್ಯಕತೆ ಇದೆ. ನೀವೆಲ್ಲ ಯುವಕರಿದ್ದೀರಾ. ಉದ್ಯೋಗ ಕೇಳಿದ್ರೆ ನಮ್ ಪ್ರಧಾನ ಮಂತ್ರಿಗಳೇನ್ ಹೇಳ್ತಾರೆ? ಪಕೋಡ ಮಾರಿ ಅಂತ ಹೇಳ್ತಾರೆ. ಪಕೋಡ ಮಾಡೋದಕ್ಕೆ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ವಿತ್ತ ಸಚಿವರು ಹೇಳ್ತಾರೆ, ನಾನ್ ಈರುಳ್ಳಿ ತಿನ್ನಲ್ಲ, ನನಗೆ ಈರುಳ್ಳಿ ಬೆಲೆ ಗೊತ್ತಿಲ್ಲ ಅಂತಾರೆ. ಹೋಟ್ಲಿಗೆ ಹೋಗಿ ತಿನ್ನೋಣ, ಆಯ್ತಪ್ಪ ಪಕೋಡ ಮನೇಲೂ ಮಾಡೋದ್ ಬೇಡ, ಈರುಳ್ಳಿ ರೇಟ್ ಜಾಸ್ತಿ ಇದೆ, ಹೋಟ್ಲಿಗೆ ಹೋಗಿ ತಿನ್ನೋಣ, ಹೋಟ್ಲಿಗೆ ಹೋದ್ರೆ ಅಲ್ಲಿ GST ಹಾಕ್ತಿದ್ದಾರೆ ಅಂತ ಕೇಳಿದ್ರೆ ಇದೇ ವಿತ್ತ ಸಚಿವರು ಹೇಳ್ತಾರೆ, ನಿಮ್ಗೇನ್ರಿ ಬಂದಿರೋದು, ಹೋಟ್ಲಲ್ಲಿ ಹೋಗಿ ಯಾಕೆ ತಿಂತೀರಾ, ಮನೇಲಿ ಅಡ್ಗೆ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಸೊ ಇಂತಹ ದರಿದ್ರ ತಲೆಗೆಟ್ಟಂಥ ಯಾರು ಸಚಿವರು ಅಧಿಕಾರವಂತರಿದ್ದಾರೆ, ಇವ್ರನ್ನ ಹೊಡೆದೋಡ್ಸಿ ರೈತರಿಗೂ ನ್ಯಾಯ ಸಿಗ್ಬೇಕು, ಜನರಿಗೂ ನ್ಯಾಯ ಸಿಗ್ಬೇಕು, ಈರುಳ್ಳಿ ಬೆಳೆಯೋರ್ಗೂ ನ್ಯಾಯ ಸಿಗ್ಬೇಕು, ಈರುಳ್ಳಿ ತಿನ್ನೋರ್ಗೂ ನ್ಯಾಯ ಸಿಗ್ಬೇಕು, ಮನೇಲಿ ತಿನ್ನೋರ್ಗೂ ನ್ಯಾಯ ಸಿಗ್ಬೇಕು, ಹೋಟ್ಲಲ್ಲಿ ತಿನ್ನೋರ್ಗೂ ನ್ಯಾಯ ಸಿಗ್ಬೇಕು, ನಿಮ್ಮಂತ ಸ್ಟೂಡೆಂಟ್ಗಳಿಗೂ ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುವ ಅಗತ್ಯತೆ ತೀರಾ ಇದೆ. ಸ್ವಿಸ್ ಬ್ಯಾಂಕ್ ನಿಂದ ಕೋಟಿ ಹಣ ಇದೆ, ತಂದು ನಿಮ್ಮ ಅಕೌಂಟ್ಗೆಲ್ಲ 15 ಲಕ್ಷ ಹಾಕ್ತಿವಿ ಅಂತಂದ್ರು. 15 ಲಕ್ಷ ಹಾಕೋದ್ ಹೋಗ್ಲಿ, ಇವ್ರೇ ಗೋಲ್ಮಾಲನ್ನ ಮಾಡಿ ಯಾವ್ಯಾವ ಕಂಪನಿಗಳಿಗೆ ಇಡಿ ನೋಟಿಸ್ ಅನ್ನ ಜಾರಿ ಮಾಡ್ಬೇಕು, ಆ ಕಂಪನಿಗಳಿಗೆ ಇಡಿ ನೋಟಿಸ್ ಅನ್ನ ಜಾರಿ ಮಾಡಿ ಇಡೀ ಪ್ರಪಂಚದಲ್ಲಿ ಇಲ್ಲದೆ ಇರುವಂತಹ ಎಲೆಕ್ಟೋರಲ್ ರೋಲ್ ಅನ್ನುವಂಥ ಪದ್ಧತಿಯನ್ನ ತಂದು ರೋಲ್ ಕಾಲ್, ಹಫ್ತಾ ವಸೂಲಿ ಅಂತ ನಾವೇನ್ ಕರಿತೀವಲ್ಲ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ, ಈ ತರಹದ ಒಂದು ಹಫ್ತಾ ವಸೂಲಿಯ ಮಾಫಿಯಾವನ್ನ ಅಧಿಕೃತವಾಗಿ ಮಾಡಿದಂತಹ ಕೀರ್ತಿ
ಈ ಮೋದಿ ಸರ್ಕಾರಕ್ಕೆ, NDA ಸರ್ಕಾರಕ್ಕೆ ಸಲ್ಲತ್ತೆ. ಇವತ್ತು ಮಾಲ್ ನ್ಯೂಟ್ರಿಷನ್ ಇಂದ ಸಾಯ್ತಾ ಇರುವಂತಹ ಮಕ್ಕಳ ಬಗ್ಗೆ ಯೋಚನೆ ಮಾಡೋರಿಲ್ಲ. ಉದ್ಯೋಗ ಇಲ್ದೆ ಬೀದಿ ಬೀದಿ ಅಲಿತಾ ಇರೋರ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂತವ್ರಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋದಂತಹ ಗುಳೆ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡುವಂತವ್ರಿಲ್ಲ. ರೈತರಿಗೆ ನ್ಯಾಯ ಬೇಕು ಅಂತ ಕೇಳದಿಕ್ ಹೋದ್ರೆ ರೋಡ್ಗಳಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಮೊಳೆಗಳನ್ನ ಜಡಿತಾ ಇದ್ದಾರೆ. ಕಾಲೇಜ್, ಯೂನಿವರ್ಸಿಟಿ ಕ್ಯಾಂಪಸ್ ಗಳನ್ನ ಹಿಂದೂ ಮುಸಲ್ಮಾನರ ನಡುವಿನ ಧರ್ಮ ದಂಗಲ್ಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಶೂದ್ರಾದಿ ಶೂದ್ರ ಸಮುದಾಯಗಳೇನಿದಾವೆ, ಈ ಶೂದ್ರ ಸಮುದಾಯಗಳ ಹುಡುಗಿಯರನ್ನ ಇವರ ಧರ್ಮದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಇವ್ರ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ದೇಶ ಉಳಿಬೇಕು, ಈ ದೇಶದ ಜನ ಉಳಿಬೇಕು ಅಂತ ಅಂದ್ರೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುವಂತಹ ಅವಶ್ಯಕತೆ ಇದೆ. ಇವ್ರಿಗೊಂದು ಕನ್ಫ್ಯೂಷನ್ ಇದೆ. ಇವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಇವ್ರು ಬಿಲ್ಡ್ ಮಾಡ್ತಿದ್ದಾರೆ ನರೇಟಿವ್ ಅನ್ನ, ದೇಶ ಅಂದ್ರೆ ಬರೀ ಗಡಿ ಅಂತ. ದೇಶ ಅಂದ್ರೆ ಬರೀ ಗಡಿ ಅಲ್ಲಪ್ಪ, ಗಡಿ ಒಳಗಡೆ ಇರುವಂತಹ ಜನ, ಆ ಜನರ ಆಶೋತ್ತರಗಳು, ಜನರ ಸಮಸ್ಯೆಗಳು ಅಂತ ತೋರ್ಸೋದಕ್ಕಾದ್ರೂ, ಆ ಜನರ ಸಮಸ್ಯೆಗಳನ್ನ ಬಗೆಹರಿಸೋದು ನಿಮ್ಮ ಮೂಲ ಆದ್ಯ ಕರ್ತವ್ಯ, ನೀವು ಅದನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಬುದ್ಧಿ ಕಲ್ಸೋದಿಕ್ಕಾದ್ರೂ ಕೂಡ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುವಂತಹ ಅವಶ್ಯಕತೆ ಇದೆ. ಆಯ್ತು, ಇವರು ಪರಿಪೂರ್ಣವಾಗಿ ಬರೀ ನಾವು ಹಿಂದೂ ಸಮುದಾಯಕ್ಕೆ ಅಂತ ಹೇಳ್ತಾ ಇದಾರಲ್ಲ, ಹಿಂದೂ ಸಮುದಾಯದಲ್ಲಿ ಇವತ್ತು ನೀವು ಬೆಂಗಳೂರಿನ ಅಥವಾ ನಿಮ್ಮ ಜಿಲ್ಲಾ ಕೇಂದ್ರಗಳ, ತಾಲೂಕ್ ಕೇಂದ್ರಗಳ ಯಾವುದೇ ಸ್ಲಮ್ಗಳಿಗೆ ಹೋಗಿ ನೋಡಿ, ಆ ಸ್ಲಮ್ಗಳಲ್ಲಿ ಬದುಕುವಂತ 95% ಜನ ಇರೋದು ಹಿಂದೂಗಳು. ಇವ್ರು ನಿಜವಾಗ್ಲೂ ಹಿಂದೂ ರಕ್ಷಕರಾಗಿದ್ರೆ ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ದಿನಕ್ಕೆ ಮೋದಿ ಸರ್ಕಾರದಲ್ಲಿ 99 ಅತ್ಯಾಚಾರ ಪ್ರಕರಣಗಳು ರಿಜಿಸ್ಟರ್ ಆಗ್ತಾ ಇದಾವೆ. ಆದ್ರೆ ಆ 99 ಅತ್ಯಾಚಾರ ಪ್ರಕರಣಗಳಿಗೆ ಪ್ಲಕಾರ್ಡ್ ಹಿಡಿದು ನಿಲ್ದೇ ಇರೋರು 6 ತಿಂಗಳಲ್ಲೋ 7 ತಿಂಗಳಲ್ಲೋ ತಪ್ಪೆ ಅಪರಾಧನ ಯಾರೋ ಮುಸ್ಲಿಮ ಮಾಡಿದಾಗ ನೀವು ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ಹೆಣ್ಣು ಮಕ್ಕಳ ನ್ಯಾಯಕ್ಕೆ, ಹೆಣ್ಣು ಮಕ್ಕಳ ಮಾನಕ್ಕೆ, ಹೆಣ್ಣು ಮಕ್ಕಳ ಶೀಲಕ್ಕೆ, ಹೆಣ್ಣು ಮಕ್ಕಳ ಪ್ರಾಣಕ್ಕೂ ಕೂಡ ನೀವು ರಾಜಕೀಯ ಮಾಡ್ತೀವಿ ಅಂತ ಹೇಳೋದಾದ್ರೆ ನಿಮ್ಮಂಥವ್ರು ಅಧಿಕಾರದಲ್ಲಿ ಇರ್ಬೇಕಾ ಇರಬಾರ್ದಾ ಅಂತ ನಿರ್ಧಾರ ಮಾಡ್ಬೇಕಾಗಿರುವಂಥದ್ದು ನಮ್ಮಂತ ಎಲ್ಲ ಪ್ರಜ್ಞಾವಂತರ ಕೆಲಸ. ಸೊ ಯಾರಾದ್ರೂ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಾನು ಸುಮ್ನೆ ಒಂದು ಬೇಸಿಕ್ ಟಚ್ ಲೈನ್ ಕೊಟ್ಟಿದ್ದೀನಿ. ಓಕೆ, ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ. ಟೈಮ್ ಶಾರ್ಟೇಜ್ ಇದೆ, ಅಷ್ಟರಲ್ಲಿ ನಾವು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಮುಗಿಸ್ಬಿಡುವ. That's okay. Still 15 minutes more. ಓಕೆ. ಪ್ರಶ್ನೆ ಕೇಳೋರು ಹ್ಯಾಂಡ್ ರೈಸ್ ಮಾಡ್ತೀರಾ? ಓಕೆ, ಸೈಯದ್ ಇಸ್ಮಾಯಿಲ್ ಅವರು ಕೇಳ್ತಾರೆ. ಇಂಡಿಯಾ ಅಲೈನ್ಸ್ ಬಹಳ ಮುಖ್ಯವಾಗಿದೆ ಅಂತೇಳಿ ನೀವು ಹೇಳ್ತಾ ಇದ್ದೀರಾ. ಮತ್ತೆ ನೀವು ಹುಬ್ಳಿಯ ಇನ್ಸಿಡೆಂಟ್ ಬಹಳ ಕರೆಕ್ಟ್ಲಿ ಪಾಯಿಂಟ್ ಔಟ್ ಮಾಡಿದೀರಾ. ನೀವ್ ಹೇಳ್ತಾ ಇದ್ದೀರಾ ಒಂದು ಬಿಲ್ಡಿಂಗ್ ಗೆ ನಾವು ಕನ್ಸ್ಟ್ರಕ್ಟ್ ಮಾಡಿದೀವಿ, ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡುವ ಅವಶ್ಯಕತೆ ಇದೆ. ಆದ್ರೆ ನಾವು ನೋಡಿದಾಗೆ ಮೊನ್ನೆ ಆಗಿರೋ ಇನ್ಸಿಡೆಂಟ್ ಫಾದರ್ ಒಂದು ಸಿಟ್ಟಿಂಗ್ ಕಾರ್ಪೊರೇಟರ್ ಇದ್ದಾರೆ ಕರ್ನಾಟಕ ಸರ್ಕಾರದ ಒಳಗಿದೆ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಇದು ಕೋಮ ಗಲಭೆಯ ಮ್ಯಾಟರ್ ಅಲ್ಲ, ಇದು ಒಂದು ಪರ್ಸನಲ್ ಮ್ಯಾಟರ್ ನಿಂದ ಮರ್ಡರ್ ಆಗಿದೆ. ಬಟ್ ಅದೇ ಪಾರ್ಟಿಯ ಇನ್ನು ಕಾರ್ಯಕರ್ತ ಹೇಳ್ತಾರೆ ಇಲ್ಲ ಇದು ಲವ್ ಜಿಹಾದಿನ ಆಂಗಲ್ ಇದೆ, ಒಂದು ಮುಸ್ಲಿಂ ಹುಡುಗ ಅವನಿಗೆ ಕೊಂದಿದ. ಸೊ ಟು ವಾಟ್ ಎಕ್ಸ್ಟೆಂಟ್ ದಿ ಲೆಜಿಟಿಮೇಟ್ ಡಿಮಾಂಡ್ಸ್ ದಟ್ ವಿ ಆರ್ ಹೋಪಿಂಗ್ ವಿತ್ ದ ಇಂಡಿಯಾ ಅಲೈನ್ಸ್, ಡಸ್ ಇಂಡಿಯಾ ಅಲೈನ್ಸ್ is well equipped with to fulfill those demands what we are legitimately expecting it to? ಸೈಯದ್ ತುಂಬಾ ಒಳ್ಳೆ ಪ್ರಶ್ನೆನ ರೈಸ್ ಮಾಡಿದ್ರಿ. ನಾನು ಈಗಷ್ಟೇ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿ ಅದನ್ನ ಹೇಳ್ತಾ ಇದ್ದೆ. ಇವತ್ತಿನ ನಾವ್ ಇಂಡಿಯಾ ಅಂತ ಹೇಳಿದ್ರೆ, ಇಂಡಿಯಾ ಒಕ್ಕೂಟ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ ನೋಡ್ತೀವಲ್ವಾ. ಕಾಂಗ್ರೆಸ್ಗಿರುವಂತಹ ದೊಡ್ಡ ಕಮಿ, ದೊಡ್ಡ ಒಂದು ದೌರ್ಬಲ್ಯ ಏನು ಅಂತ ಹೇಳಿದ್ರೆ ಕ್ಯಾಡರ್ ಬೇಸ್ ಇಲ್ಲದೆ ಇರುವಂತದ್ದು. ಕಾಂಗ್ರೆಸ್ ಒಂದು ಚಳುವಳಿಯ ಆಧಾರದ ಮೇಲೆ ಬರ್ತಾ ಇದೆ, ಈಗ ಬೆಳೀತಾ ಇದೆ. ಯಾಕಂದ್ರೆ ಅವರ ಅಧಿನಾಯಕ ಅಂತ ಕರೆಸ್ಕೊಳ್ಳುವಂತ, ಅಥವಾ ಈಗ ನಾನು ಕಾಂಗ್ರೆಸ್ನವಳಾಗಿರೋದ್ರಿಂದ ಕಾಂಗ್ರೆಸ್ನ ಅಧಿನಾಯಕರು ಅಂತ ಕರೆಸ್ಕೊಳ್ಳುವಂತ ರಾಹುಲ್ ಗಾಂಧಿ ಅವರು ರಸ್ತೆಗೆ ಇಳಿದಾಗಿದೆ. ಇನ್ನೊಂದ್ 5 ವರ್ಷ ತೆಗೆದುಕೊಳ್ಳುತ್ತೆ. ಯಾರು ನೀವು ಕಾರ್ಯಕರ್ತರನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀರಾ, ಆ ಕಾರ್ಯಕರ್ತರು ಕೂಡ ಐಡಿಯಾಲಜಿಕಲ್ ಆಗಿ ರೆಡಿ ಆಗ್ತಾರೆ. ತಮಿಳ್ನಾಡಿನಲ್ಲಿ ಕೇಳಿದ ಒಂದು ಲಾಸ್ಟ್ ವೀಕ್ ನಾನು ಒಂದು 3-4 ಡೇಸ್ ತಮಿಳ್ನಾಡಿನಲ್ಲಿ ಇದ್ದೆ. ನಮ್ ಸಸಿಕಾಂತ್ ಸೆಂಥಿಲ್ ಸರ್ ಏನ್ IAS ಇದ್ದಾರೆ, ಅವ್ರದ್ದು ಎಲೆಕ್ಷನ್ ಕ್ಯಾಂಪೇನ್ ಸಲುವಾಗಿ. ಅಲ್ಲಿ DMK
ತಮಿಳ್ನಾಡಲ್ಲಿ ಪೆರಿಯಾರ್ ಮೂವ್ಮೆಂಟ್, ಪೆರಿಯಾರ್ ಚಳುವಳಿ ಹಾಕೊಟ್ಟಿರುವಂತಹ ಅಡಿಗಲ್ಲು ಮತ್ತು ತಮಿಳ್ನಾಡಲ್ಲಿ ಇರುವಂತಹ ಈ ಬಂಡವಾಳಶಾಹಿಗಳು ಅಥವಾ ಏನು ಪೌರೋಹಿತಶಾಹಿಗಳು ಅಂತ ಕರೆಯೋದಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಈ ಜಮೀನ್ದಾರಿ ಪದ್ಧತಿ ವರ್ಸಸ್ ಜೀತದಾಳು ಪದ್ಧತಿಯಿಂದ ಅವರು ಪಡ್ಕೊಂಡಿರುವಂತಹ ಒಂದು ನಾಲೆಡ್ಜ್, ಆ ಮೂವ್ಮೆಂಟ್ ಅನ್ನ ಬಿಲ್ಡ್ ಮಾಡಿರುವಂತದ ಚಳುವಳಿಯನ್ನ ಕಟ್ಕೊಂಡಿರೋದಿದೆಯಲ್ಲ, ಆ ಚಳುವಳಿಯ ಫಲಾನುಭವಿಗಳಾಗಿ ಅಲ್ಲಿಯ ಪ್ರತಿ ಮಕ್ಕಳಿಗೂ ಕೂಡ ದ್ರವಿಡಿಯನ್ ಮೂವ್ಮೆಂಟ್ ಬಗ್ಗೆ ಒಂದು ಕ್ಲಾರಿಟಿ ಇದೆ. DMK ಅದನ್ನ ಮಾಡ್ತಾ ಬಂದಿದೆ. ಸೊ ಆ ಕ್ಲಾರಿಟಿ ಇದೆಯಲ್ಲ, ಆ ಕ್ಲಾರಿಟಿ ಮತ್ತೆ ಅಲ್ಲಿ ಪೆರಿಯಾರ್ ಚಳುವಳಿ ನಡೆದಂತಹ ಒಂದು ಕಾಲಘಟ್ಟ ಮತ್ತು ಅಲ್ಲಿ ಇರುವಂತಹ ಒಂದು ಸಾಮುದಾಯಿಕ ಪ್ರಜ್ಞೆ ಇದೆಯಲ್ಲ, ಆ ಸಾಮುದಾಯಿಕ ಪ್ರಜ್ಞೆ ಇಡೀ ಕಾಂಗ್ರೆಸ್ಗೆ ಇನ್ನು 5 ವರ್ಷಗಳಲ್ಲಿ ತಯಾರಾಗತ್ತೆ. ಅದಕ್ಕೆ ಒಂದು ತುಂಬಾ ದೊಡ್ಡ ಆಶಾಭಾವನೆಯಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ದೊಡ್ಡ ತಂಡ ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೆ. ಅಂದ್ರೆ ಈ ತರಹದ ಕ್ಯಾಡರ್ಗಳನ್ನ ರೆಡಿ ಮಾಡೋದಕ್ಕೆ ಅಂತಾನೆ ಸಂಗಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳನ್ನ ಮಾಡ್ಕೊಂಡು ಸಸಿಕಾಂತ್ ಸೆಂಥಿಲ್ ಅವರು, ಜಿಗ್ನೇಶ್ ಮೇವಾನಿ ಅವರು, ಕನ್ಹಯ್ಯ ಕುಮಾರ್ ಅವರು, ಮತ್ತೆ ಮತ್ತೊಬ್ರು IAS ಅಧಿಕಾರಿ ಆಗಿದ್ದಂತಹ ಗೋಪಿನಾಥನ್ ಕಣ್ಣನ್ ಅವರು, ಈ ತರಹದವರ, ಮತ್ತೆ ಸುನೀಲ್ ಕನಗೋಳ್ ಅವರು, ಈ ತರದೊಂದು ದೊಡ್ಡ ತಂಡ ತಯಾರಾಗ್ತಾ ಇದೆ ಕಾರ್ಯಕರ್ತರನ್ನ ರೆಡಿ ಮಾಡೋದಕ್ಕೆ ಅಂತ ಹೇಳಿ. ಸೊ ಆ ಕಾರ್ಯಕರ್ತರಿಗೊಂದು ಐಡಿಯಾಲಜಿಕಲ್ ಕ್ಲಾರಿಟಿ ತುಂಬಾ ಬೇಗ ಬರಲ್ಲ, ಇನ್ನೊಂದು 5-10 ವರ್ಷಗಳಲ್ಲಿ ಖಂಡಿತವಾಗಿಯೂ ಈ ತರದೊಂದು ಐಡಿಯಾಲಜಿಕಲ್ ಕ್ಲಾರಿಟಿ ಬರುತ್ತೆ. ಮತ್ತೆ ಕಾಂಗ್ರೆಸ್ಸಿಗೆ ಅರ್ಥ ಆಗ್ತದೆ ಯಾಕೆ ಬೀದಿಗಿಳಿದ್ರು ಅಂತ ಅಂದ್ರೆ, ಕಾಂಗ್ರೆಸ್ಸಿಗೆ ಅರ್ಥ ಆಗ್ತದೆ ನೀವು ಜೀವ ವಿರೋಧವಾದಂತಹ ಸಿದ್ಧಾಂತವನ್ನ ಮನೆಗಳಿಗೆ ತಲುಪಿಸ್ತೀರಾ ಅಂದ್ರೆ, ನಾವು ಜೀವಪರವಾದಂತಹ ಸಿದ್ಧಾಂತವನ್ನ ಮನೆಗಳಿಗೆ ತಲುಪಿಸಿದ್ರೆ ಮಾತ್ರ ದೇಶವನ್ನ ಉಳ್ಸೋಕಾಗೋದು, ಮುಂದೆ ಅಧಿಕಾರಕ್ಕೆ ಬರೋದಿಕ್ ಸಾಧ್ಯ ಆಗೋದು ಅನ್ನುವಂಥದ್ದು ಅರ್ಥ ಆಗಿದೆ. ಸೊ ಇದ್ ಯಾಕೆ ಆಗ್ತದೆ, ಸಿದ್ದರಾಮಯ್ಯ ಅವರು ಒಂಥರ ಹೇಳೋದು, ಕಾರ್ಯಕರ್ತರು ಒಂಥರ ಹೇಳೋದು ಯಾಕಾಗ್ತದೆ ಅಂತ ಅಂದ್ರೆ, ಆ ಐಡಿಯಾಲಜಿಕಲ್ ಗ್ಯಾಪ್, ಐಡಿಯಾಲಜಿಕಲ್ ಕ್ಲಾರಿಟಿ. ಈಗ ನೀವು ಸಾಕಷ್ಟು ಜನ, ನನ್ಗೇನು ಹೇಳೋದ್ರಲ್ಲಿ ಹಿಂಜರಿಕೆ ಇಲ್ಲ, ಸಾಕಷ್ಟು ಜನ ಶಾಸಕರು, ಕಾರ್ಪೊರೇಟರ್ಗಳು ಇವರೆಲ್ಲರೂ ಅಧಿಕಾರಕ್ಕೋಸ್ಕರ ಪಕ್ಷಗಳಲ್ಲಿದ್ದಾರೆ. ಇಟ್ ವಿಲ್ ಟೇಕ್ ಟೈಮ್, ಅಂಡರ್ 5 years ವಿ ಹೋಪ್ ಸೊ ಈ ತರದೊಂದು ಬದಲಾವಣೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಗತ್ತೆ. ಓಕೆ, ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದಾವ? ಸರಿ ಅಕ್ಕ, ನಂದೇ ಒಂದು ಪ್ರಶ್ನೆ ಇದೆ. ಓಕೆ, ಹಾ, ಮೊನ್ನೆ ನೀವು JDS ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ಸಿನಲ್ಲಿರುವಂತಹ ಐಡಿಯಾಲಜಿ ಇಲ್ಲದೆ ಇರುವಂತಹ ಒಂದಿಷ್ಟು ಕ್ರಿಮಿ ಕೀಟಗಳು ನಿಮ್ಮನ್ನು ಬಹಳ ಬೆನ್ನತ್ತಿದ್ವು ಅಕ್ಕ. ಈ ರೀತಿಯ ಪರ್ಸನಲ್ ಅಟ್ಯಾಕ್ ಗಳನ್ನ ನೀವು ಬಹಳ ಅನುಭವಿಸಿರಿ ಗೊತ್ತು. ಆದ್ರೆ ಈ ರೀತಿ ಕಂಡಾಗ ನಿಮ್ಗೆ ಏನ್ ಅನಿಸ್ತದ? ನಾನು ಯಾವುದೋ ಅಧಿಕಾರದ ಆಸೆಗೆ ಕಾಂಗ್ರೆಸ್ಗೆ ಸೇರಿದವಳಲ್ಲ. ನಾನ್ ಕಾಂಗ್ರೆಸ್ಗೆ ಸೇರಿದ್ ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಜಾಗದಲ್ಲಿ ಬೇರೆ ಯಾವ್ದು ಇರ್ತಾ ಇದ್ರು ಇದನ್ನೇ ಕೆಲಸ ಮಾಡ್ತಾ ಇದ್ದೆ. ನಾನು ಅಧಿಕಾರದಲ್ಲಿ ಕರ್ನಾಟಕದಲ್ಲಿ ಇಲ್ದೆ ಹೋಗಿದ್ರು ಕೂಡ ಕಾಂಗ್ರೆಸ್ಗೆ ಸೇರ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ, ನಮ್ಮ ಒಕ್ಕೂಟದಲ್ಲಿ, ಭಾರತ ಒಕ್ಕೂಟದಲ್ಲಿ ಫಾಸಿಸ್ಟ್ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಇರುವಂತಹ ಒಂದು ಬಹುದೊಡ್ಡ ಸಂಘಟನೆ, ಬಹುದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಕಾಂಗ್ರೆಸ್. ನಾನು ಅದೊಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾರ ಕಮೆಂಟ್ಗಳಿಗೂ ಬಾದರ್ ಮಾಡಲ್ಲ. ಸರಿ ಅಕ್ಕ, ಮತ್ತೆ ಯಾರ್ದಾದ್ರು ಕ್ವಶನ್? ಓಕೆ, ಸೈಯದ್ ಅವರೇ ಮತ್ತೆ ಕೇಳ್ತಾರೆ. ಸರಿ ಸೈಯದ್. ಫಸ್ಟ್ ಬಸವ ಸ್ವರೂಪ್ ಏನ್ ಕೇಳಿದ್ದಾರೆ ಅದ್ರಲ್ಲಿ ಒಂದು ಸಣ್ಣ ಎಡಿಷನ್, ಇನ್ನೊಂದು ಐಡಿಯಾಲಜಿಕಲಿ ನೀವು ವರ್ಕರ್ಸ್ ನಲ್ಲಿ ಏನು, ಫಸ್ಟ್ ಬಸವಪ್ರಭುನ ಕಾಂಗ್ರೆಸ್ ಏಕೆ ಬೇರೆ, ನೀವು ಮುಸ್ಲಿಂ ಕಮ್ಯುನಿಟಿಯಿಂದ ಬರೋದ್ರಿಂದ MIM ಈಗ ಬಹಳ ಎಕ್ಸ್ಪಾನ್ಷನ್ ಮೇಲೆ ಕೆಲಸ ಮಾಡ್ತಾ ಇದೆ. ಅದನ್ನು ಒಂದು ಆಬ್ವಿಯಸ್ ಆಪ್ಷನ್ ಇತ್ತು ನಿಮ್ ಕಡೆ. ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇರ್ಲಿ, ಅದ್ರ ಮೇಲೆ ಬಹಳ ಮಾತಾಡ್ತಾ ಇದೆ ಚೀಫ್ ಆಫ್ AIMM. ಸೆಕೆಂಡ್ ಪ್ರಶ್ನೆ, ಕಾಂಗ್ರೆಸ್ ನಲ್ಲಿ ನೀವು ಹೇಳ್ತಾ ಇದ್ರ ಟಾಪ್ ಏನಂತಾರೆ ಐಡಿಯಾಲಜಿಕಲ್ ಲೀಡರ್ಸ್ ನಲ್ಲಿ ಇದೆ, ಕ್ಯಾಡರ್ ನಲ್ಲಿ ಇಲ್ಲ. ಓಕೆ, ರೀಸೆಂಟ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಿಡುತ್ತಿದೆ. ನಾಟ್ ಲೈಕ್ ದಟ್. ಲೀಡರ್ಸ್ ನಲ್ಲಿಯೂ ಕೂಡ ಕೆಲವರಲ್ಲಿದೆ, ಕ್ಯಾಡರ್ಸ್ ಸ್ಪೆಸಿಫಿಕ್ಲಿ ರಾಹುಲ್ ಗಾಂಧಿ ಐಡಿಯಾಲಜಿಕಲ್ ಕಾರಣಕ್ಕೋಸ್ಕರ ಇರೋ ಕ್ಯಾಡರ್ ಕೂಡ ಇದ್ದಾರೆ. ಸ್ಪೆಸಿಫಿಕ್ಲಿ ವಾಟ್ ಅಬೌಟ್ ರಾಹುಲ್ ಗಾಂಧಿ ಆದ್ರೂ ಕಾಂಗ್ರೆಸ್ಸಿನ ಐಡಿಯಾಲಜಿಕಲಿ ವೆಲ್ ವರ್ಸ್ಡ್ ಪರ್ಸನ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾ? ಯಾಕಂದ್ರೆ ಪ್ರಶ್ನೆ ಅವ್ರ ಅಕ್ಕಪಕ್ಕನೇ ಇದೆ. ರೀಸೆಂಟ್ಲಿ ಮ್ಯಾನಿಫೆಸ್ಟೋ ಬಿಟ್ಟಿದ್ರು. ರಾಹುಲ್ ಗಾಂಧಿ ಡಸ್ ನಾಟ್ ಹೋಲ್ಡ್ ಎನಿ ಅಫಿಷಿಯಲ್ ಪೊಸಿಷನಿಂಗ್ ಇನ್ ದ ಪಾರ್ಟಿ, nor he is a secretary nor the president, but still we can see he is the main face of entire manifesto and along with the Kharge. So what kind of this is like, ये बहुत बार होता है कि परिवारवाद का सवाल कांग्रेस पे लगता है अभी, क्योंकि उनके पास ऑफिशियल पोजीशनिंग भी नहीं है
बावजूद उसके वो लोग अभी भी अपना ही फेस है। मतलब इसके पीछे क्या है, एक मार्केटिंग स्ट्रेटेजी है या इसके अलावा भी कुछ ये है उनके पीछे क्या रीजंस है कि पावर में नहीं, ऑपोजिशन में नहीं रहने के बावजूद भी उन्हीं को See, first of all, Congress don't have internal democracy. I do agree that internal democracy ಇಲ್ಲದೆ ಇರುವಂತ ಒಂದು ಪಕ್ಷ ಕಾಂಗ್ರೆಸ್. ಆದ್ರೆ ಇವತ್ತಿಗೆ ನಾನು ಅಗ್ರಿ ಮಾಡ್ತೀನಿ ಇಸ್ಮಾಯಿಲ್ ಅದನ್ನ. ಇವತ್ತಿಗೆ ಆ ಪಕ್ಷವನ್ನ ಒಂದು ಮುನ್ನೆಲೆಗೆ ತರಬೇಕು ಅಂತ ಹೇಳಿದ್ರೆ ಒಂದು ಫೇಸ್ ನ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ರಾಹುಲ್ ಗಾಂಧಿ ಕೂಡ ಅಥವಾ ರಾಹುಲ್ ಗಾಂಧಿನೂ ಕೂಡ ನಾವು ಪರಿವಾರವಾದದ ಒಂದು ಇದ್ರಲ್ಲೇ ಇಟ್ಟು ನೋಡಿದ್ರು ಕೂಡ ಆತನ ಒಂದು ಕಮಿಟ್ಮೆಂಟ್ ಇದೆಯಲ್ಲ ಅದನ್ನ ನಾವು ಒಪ್ಕೊಳ್ಳೇಬೇಕು. ಮೊನ್ನೆ ಒಂದ್ ಮಾತಾಡ್ತಾ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರಿಗೆ 2 ರಾಜ್ಯಗಳಂದ್ರೆ ತುಂಬಾ ಇಷ್ಟ ಅಂತೆ. ಯಾವ್ದು ಗೊತ್ತಾ? ಒಂದು ಪಂಜಾಬ್ನವ್ರು ಯಾರನ್ನ ಕೊಂದಿದ್ರು? ತಮಿಳ್ನಾಡಲ್ಲಿ ಯಾರನ್ನ ಕೊಂದಿದ್ರು? ತನ್ನ ಪ್ರೀತಿಯ ಅಜ್ಜಿಯನ್ನ, ಪ್ರೀತಿಯ ತಂದೆಯನ್ನ ಕೊಂದಂತವ್ರನ್ನ ನಾನು ಅತೀವವಾಗಿ ಆ ರಾಜ್ಯಗಳನ್ನ ಅತೀವವಾಗಿ ಪ್ರೀತಿಸ್ತೀನಿ. ಯಾಕಂದ್ರೆ ಅಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಬಯಸೋದಿದೆಯಲ್ಲ. ತನ್ನವರೆಲ್ಲರನ್ನ ಕಳ್ಕೊಂಡು ಕೂಡ ಮತ್ತೆ ನಾನು ಈ ದೇಶಕ್ಕೋಸ್ಕರ ಹೋರಾಡ್ತೀನಿ, ಈ ದೇಶ ನನಗೆ ಇದು ಯಾವ್ದ್ರದ್ದು ಸಹವಾಸ ಬೇಡಪ್ಪ ಅಂತ ಹೇಳಿ ಆರಾಮಾಗಿ ಫಾರಿನ್ ಅಲ್ಲಿ ಹೋಗಿ ಎಲ್ಲೋ ಸೆಟ್ಲ್ ಆಗ್ಬಿಡ್ಬೋದಾಗಿತ್ತು. ಯಾರ್ ಕೇಳ್ತಿದ್ವಿ? ನಾನ್ ಕೇಳ್ತಿದ್ನಾ? ನೀವ್ ಕೇಳ್ತಿದ್ರ ಯಾಕೆ ರಾಹುಲ್ ಗಾಂಧಿ ಹೊರಟೋಗ್ಬಿಟ್ಟಿದ್ದಾರೆ ಅಂತ? ನೋ. ಸೊ ಎಲ್ಲ ಪಕ್ಷಗಳಿಗೂ ಕೂಡ ಒಂದು ಫೇಸ್ ನ ಅವಶ್ಯಕತೆ ಇದ್ದೇ ಇದೆ. ತುಂಬಾ ಬದಲಾವಣೆಗಳು ಕಾಂಗ್ರೆಸ್ ಅಲ್ಲಿ ಅಫ್ಕೋರ್ಸ್ ಆಗ್ಬೇಕು. ನಾನು ಇಲ್ಲ ದೂತ್ಕಿ ಹುಲಿ ಹುಯಿ ಕಾಂಗ್ರೆಸ್ ಅಂತ ನಾನು ಹೇಳಕ್ ಹೋಗಲ್ಲ. ಇವತ್ತಿನ ಮಟ್ಟಕ್ಕೆ ಏನ್ ಕಾಂಗ್ರೆಸ್ ಮಾಡ್ತಾ ಇದೆ ಅದು ತುಂಬಾ ಅವಶ್ಯಕವಾಗಿ ಮಾಡ್ಬೇಕಾಗಿದ್ದಂತ ಕೆಲಸ. ಅದನ್ನ ತನ್ನ ಕರ್ತವ್ಯವನ್ನ ನಿಭಾಯಿಸ್ತಾ ಇದೆ. ಎಲ್ಲವನ್ನ ಪಕ್ಷಗಳ ಮೇಲೆ ಹಾಕೋದ್ ಬಿಟ್ಟು ನಾವುಗಳು ಕೂಡ ಏನ್ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ಮನಗಾಣ್ಬೇಕಾಗತ್ತೆ. ಇನ್ನೊಂದೇನೋ ಪ್ರಶ್ನೆ ಕೇಳಿದ್ರೆ ನೀವು ಅದ್ರ ಜೊತೆಗೆ ಅಡಿಷನಲ್ ಆಗಿ. Why obviously like you had the other options such as MIM being a Muslim being from the Muslim identity. Okay. Why Congress? ನಾನು ನನ್ನ ಮುಸ್ಲಿಂ ಐಡೆಂಟಿಟಿಯನ್ನ ಮಾಡಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಎಸ್, ಐ ಡು ಮುಸ್ಲಿಂ ಐಡೆಂಟಿಟಿ. ಯಾಕೆ ಅಂತಾನು ಇಲ್ಲಿ ಹೇಳ್ತೀನಿ. ಸಾಕಷ್ಟು ಜನ ಶೂದ್ರ ಕಮ್ಯುನಿಟೀಸ್ ಅಂದ್ರೆ ತುಳಿತಕ್ಕೊಳ್ಪಟ್ಟಂತ ಹಿಂದುಳಿದ ವರ್ಗಗಳ ಸಮುದಾಯದ ಹುಡುಗರು ಹುಡುಗಿಯರು ಇದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಎಲೈಟ್ ಕ್ಲಾಸ್ ಒಳಗಿರ್ತಿದ್ರೆ ಅಥವಾ ಮೇಲ್ವರ್ಗದ ಹುಡುಗಿ ಆಗಿರ್ತಿದ್ರೆ ನಾನು ನನ್ನ ಕಾಸ್ಟ್ ಐಡೆಂಟಿಟಿಯನ್ನ, ರಿಲಿಜಿಯಸ್ ಐಡೆಂಟಿಟಿನ ಇಟ್ಕೊಂಡ್ರೆ ಅದು ಕೋಮುವಾದ ಆಗ್ತಿತ್ತು. ಆದ್ರೆ ನಾನು ಪ್ರತಿದಿನ ನಾನು ಏನ್ ತಿನ್ಬೇಕು, ನಾನು ಹೆಂಗ್ ಎದ್ದೇಳ್ಬೇಕು, ನಾನು ಏನ್ ಉಡ್ಬೇಕು, ನಾನು ಹೆಂಗಿರ್ಬೇಕು ಎಲ್ಲವನ್ನ ಬೇರೆ ಯಾರೋ ಡಿಸೈಡ್ ಮಾಡುವಂತಹ, ಆಡಳಿತ ವರ್ಗ ಡಿಸೈಡ್ ಮಾಡುವಂತಹ ದಬ್ಬಾಳಿಕೆಗೆ ಒಳಗಾಗ್ತಾ ಇರುವಂತಹ ಒಂದು ಸಮುದಾಯದವಳಾಗಿ ನನ್ನ ಐಡೆಂಟಿಟಿಯನ್ನು ಅಫ್ಕೋರ್ಸ್ ಇಟ್ಕೊಂತೀನಿ. ಐ ಡೋಂಟ್ ಡಿನೈ ದಟ್. ಯಾಕೆ ಸೇರ್ಲಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ನಾನು ಹಿಂದೂ ಕೋಮುವಾದವನ್ನ ಎಷ್ಟು ವಿರೋಧಿಸ್ತೀನೋ ಮುಸ್ಲಿಂ ಕೋಮುವಾದವನ್ನ ಕೂಡ ಅಷ್ಟೇ ಕರಾರುವಕ್ಕಾಗಿ ವಿರೋಧಿಸ್ತೀನಿ. ಆ ಕಾರಣಕ್ಕೋಸ್ಕರ MIM ಅಲ್ಲಿ SDPI ಅಲ್ಲಿ ಇದ್ದಂತಹ ಒಂದಷ್ಟು ಕೋಮುವಾದದ ಅಂಶಗಳು ನನಗೆ ಡೈಜೆಸ್ಟ್ ಆಗಲ್ಲ. ಮತ್ತೆ ಒಬ್ಬ ಹೆಣ್ಮಗ್ಳಾಗಿ ಆ ಪಕ್ಷಗಳು ಬೇರೆ ಬೇರೆ ಹೆಣ್ಮಕ್ಳನ್ನ ಹೇಗ್ ನಡೆಸ್ಕೊಂಡಿದ್ದಾರೆ ಅನ್ನುವಂತಹ ಲೈವ್ ಎಕ್ಸಾಂಪಲ್ಗಳು ನನ್ನ ಕಣ್ಮುಂದೆ ಇದ್ದಿದ್ರಿಂದ ನಾನು ಮೊದಲು ನನಗೆ ನನ್ನ ಮಹಿಳಾ ಪರವಾದಂತ ಚಿಂತನೆ, ನನ್ನ ಜಾತ್ಯತೀತ ಚಿಂತನೆ ಮೊದಲು ನನಗೆ, ಅದಕ್ಕೋಸ್ಕರ ನಾನು ಆ ಮುಸ್ಲಿಂ ಐಡೆಂಟಿಟಿ ಇರುವ ಪಾರ್ಟಿಗಳಿಗೆ ನಾನು ಸೇರ್ಕೊಳ್ಳಿಲ್ಲ. ಸರಿ, ನೆಕ್ಸ್ಟ್ ಕ್ವಶನ್ ಯಾವ್ದಾದ್ರೆ ಇದೆ. ಒಬ್ರದ್ದು ಬಹಳ ಕ್ವಶನ್ ಇತ್ತು, ಅವರೇ ಬಂದಿಲ್ಲ. ನಿಮ್ಗೆ ಅವರು ಬಹಳ ದೊಡ್ಡ ಕ್ವಶನ್ ಇತ್ತು ಅವ್ರಿಗೆ, ಬಟ್ ಅವರೇ ಬಂದಿಲ್ಲ. ಇರ್ಲಿ, ಇಲ್ಲೊಂದು ನಾನೇ ಒಂದು ಆಡ್ ಮಾಡಕ್ ಬಯಸ್ತೀನಿ. ನಾನು ಪ್ರತಿ ಬಾರಿ ರಂಜಾನ್ ದರ್ಗಾ ಸರ್ ಅವ್ರನ್ನ ಭೇಟಿ ಆದಾಗ ನಾನು ಅವ್ರಿಗೆ ಕೇಳ್ತಿದ್ದೆ, ಸರ್ ಯಾಕೆ ಕಾಂಗ್ರೆಸ್ ಅಂತ ಕೇಳಿದಾಗ ಅವರು ಒಂದೇ ಆನ್ಸರ್ ಕೊಡ್ತಿದ್ರು, ಇವತ್ತು ಈ ದೇಶದೊಳಗೆ ಕೋಮುವಾದ ಅನ್ನುವಂತ ಬೆಂಕಿ ಐತಪ್ಪ, ಅದನ್ನ ಆರ್ಸಾಕ ನಮ್ಮ ಹತ್ರ ನೀರ್ ಬೇಕಾಗಿತ್ತು, ನೀರ್ ಹುಡುಕಿದ್ವಿ, ಕೊಳಚೆ ನೀರ್ ಸಿಕ್ತು, ಆ ಕೊಳಚೆ ನೀರಿಂದ ಬೆಂಕಿ ಆರಿಸ್ತೀವಿ, ಆ ಕೊಳಚೆ ನೀರೇ ಕಾಂಗ್ರೆಸ್ ಅಂತ ಹೇಳ್ತಿದ್ರು ಅವರು. ಸರಿ, ಕ್ವಶನ್ ಯಾರಾದ್ರೂ ಇದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಸೈಯದ್ ಅವರ ಪರ್ಸನಲ್ ಸೆಷನ್ ಕೊಡೋಣ. ಅಕ್ಕ, ಒಂದು ಕ್ರಾಂತಿಗೀತೆ ಇದೆ, ದಯಮಾಡಿ ನೀವು ಕೇಳ್ಬೇಕು. ಎಸ್. ಚಂದ್ರಾಧರ ಆರಾಧ್ಯರಿಂದ ಕಾಮ್ರೇಡ್ ಬಸವಣ್ಣ.
ಓಕೆ. ಚಂದ್ರಧರ, ನೋ ವಿಡಿಯೋ ನಡೀತದ, ಹಂಗೆ ಮಾಡು. ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಸರಿ. ಬಸವ ನೋಡಮ್ಮ ಈ ವಿಶ್ವಕ್ಕೆಲ್ಲ ಗುರುವಂತಾರ, ಯಾಕ ಕೇಳಮ್ಮ. ಬಸವ ನೋಡಮ್ಮ ಈ ವಿಶ್ವಕ್ಕೆಲ್ಲ ಗುರುವಂತಾರ, ಯಾಕ ಕೇಳಮ್ಮ. ಬಸವ ಎಂದರೆ ನಂದಿ ಎಲ್ಲ ಗೋಣುವಾಡಿಸೋ ಎತ್ತು ಅಲ್ಲ, ಬಸವ ಎಂದರೆ ನಂದಿ ಎಲ್ಲ ಗೋಣುವಾಡಿಸೋ ಎತ್ತು ಅಲ್ಲ. ಬಲ 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 ಹೊಯ್. ಬಸವ ಎಂದರೆ ಮೂಗುದಾರವೋ ಮಡಿವಂತ ಮಂದಿಗೋ, ಬಸವ ಎಂದರೆ ಮೂಗುದಾರವೋ ಮಡಿವಂತ ಮಂದಿಗೋ. ತುಕ್ಕು ಹತ್ತಿದ ಜನರ ಎದೆಗೆ ಕಿಚ್ಚು ಹಚ್ಚಿದ ಕ್ರಾಂತಿಯ ಜ್ಯೋತಿ, ಬಿಜ್ಜಳ ರಾಜನ ಭ್ರಷ್ಟಾಚಾರ ಕಿತ್ತು ಒಗೆದನೋ ಕಂದಾಚಾರ. ದುಡಿಯೋ ಮಂದಿಗೆ ಶಿಕ್ಷಣ ಕೊಟ್ಟು ವಚನ ಬರೆಸಿದ ಮಾಯಾಗಾರ, ವಚನ ಬರೆಸಿದ ಮಾಯಾಗಾರ. ಬಲ 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 ಹೊಯ್. ಬಸವ ಎಂದರೆ ಎಜುಕೇಶನ್ನು ದೊಡ್ಡ ರೆವಲ್ಯೂಷನ್ನು, ಬಸವ ಎಂದರೆ ಎಜುಕೇಶನ್ನು ದೊಡ್ಡ ರೆವಲ್ಯೂಷನ್ನು. ಹೆಣ್ಣಿಗೆ ನಿಷೇಧ ಜನಿವಾರ ಪ್ರಶ್ನೆ ಮಾಡಿದ ಬಂಡಾಯಗಾರ, ಲಿಂಗಭೇದ ಕಂಡು ಕೆರಳಿ ಮನೆ ಬಿಟ್ಟನೋ ಹೋರಾಟಗಾರ. ಅಕ್ಕ ಸೂಳೆ ಸಂಕವ್ವರಿಗೂ ದೀಕ್ಷೆ ನೀಡಿದ ಈ ಹರಿಕಾರ, ದೀಕ್ಷೆ ನೀಡಿದ ಈ ಹರಿಕಾರ. ಬಲ 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 ಹೊಯ್. ಬಸವ ಎಂದರೆ ಫೆಮಿನಿಸಮ್ಮು ಪಕ್ಕ ರೆಬಲ್ಲಿಸಮ್ಮು, ಬಸವ ಎಂದರೆ ಫೆಮಿನಿಸಮ್ಮು ಪಕ್ಕ ರೆಬಲ್ಲಿಸಮ್ಮು. ಬಸವ ನೋಡಮ್ಮ ಈ ವಿಶ್ವಕ್ಕೆಲ್ಲ ಗುರುವಂತಾರ, ಯಾಕ ಕೇಳಮ್ಮ. 12ನೆಯ ಶತಮಾನ ಶರಣ ಬರೆದನೋ ಸಂವಿಧಾನ, ಶರಣ ಬರೆದನೋ ಸಂವಿಧಾನ. ಸಾಮಾಜಿಕ ನ್ಯಾಯ ಕೊಟ್ಟು ಅನುಭವ ಮಂಟಪ ಪಾರ್ಲಿಮೆಂಟ್, ಹೆಣ್ಣಿಗೆ ಅವಕಾಶ ಬಿಟ್ಟು ದಲಿತರಿಗೆ ಅವಕಾಶ ಕೊಟ್ಟು, ಹೆಣ್ಣಿಗೆ ಅಧಿಕಾರ ಬಿಟ್ಟು ದಲಿತರಿಗೆ ಅಧಿಕಾರ ಕೊಟ್ಟು. ಬಲ 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 ಹೊಯ್. ಬಸವ ಎಂದರೆ ಸೋಷಿಯಲ್ ಜಸ್ಟಿಸ್, ಅದಕ್ಕೆ ಐಕ್ಯತೆಯಲ್ಲಿತ್ತು. ಬಸವ ಎಂದರೆ ಸೋಷಿಯಲ್ ಜಸ್ಟಿಸ್, ಅದಕ್ಕೆ ಐಕ್ಯತೆಯಲ್ಲಿತ್ತು. ಬ್ರಾಹ್ಮಣ ಮಾದಿಗ ಜೋಡಿಗೆಯಂತೂ ಬಸವ ಮಾಡಿದ ಮದುವೆ ನಿಂತು, ಬಸವನಿಗೆ ಗಡಿಪಾರು ಒಂದು ಕಲ್ಯಾಣ ಕೆಟ್ಟಿತು ಒಂದು, ಮರ್ಯಾದೆ ಹತ್ಯೆಗಳಂದು ಜಾತಿ ಪದ್ಧತಿ ಸತ್ತಿತು ಒಂದು. ವಚನಗಳೆಲ್ಲ ಹೊತ್ತುಕೊಂಡು ಶರಣರೆಲ್ಲರ ಯುದ್ಧ ಅಂದು, ಶರಣರೆಲ್ಲರ ಯುದ್ಧ ಅಂದು. ಬಲ 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 ಹೊಯ್. ಬಸವ ಕಲ್ಯಾಣದ ರಾಕೆಟ್ಟು ಜಾತಿವಾದಕ ಬುಲ್ಲೆಟ್ಟು, ಬಸವ ಕಲ್ಯಾಣದ ರಾಕೆಟ್ಟು ಜಾತಿವಾದಕ ಬುಲ್ಲೆಟ್ಟು. ಬಸವ ನೋಡಮ್ಮ ಈ ವಿಶ್ವಕ್ಕೆಲ್ಲ ಗುರುವಂತಾರ, ಯಾಕ ಕೇಳಮ್ಮ. ಕಾಯಕವೇ ಕೈಲಾಸ ಅಂದ, ಎಲ್ಲ ಕೆಲಸಕ್ಕೂ ಗೌರವ ತಂದ, ಸ್ವರ್ಗ ಭೇದದ ವಾಸನೆ ಕಂಡ, ಗಳಿಸಿಟ್ಟು ತಿನ್ನಬೇಡಿ ಎಂದ, ಹಸುವಿನಲ್ಲಿ ಸಮತೆಯ ಕಂಡ, ದಾಸೋಹವ ಜಾರಿಗೆ ತಂದ, ಆಳುವ ವರ್ಗದ ವಂಚನೆ ಕಂಡ, ಕಾಯಕ ಜೀವಿಗೆ ಸಂಗವ ತಂದ, ಕಾಯಕ ಜೀವಿಗೆ ಸಂಗವ ತಂದ. ಬಲ 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 ಹೊಯ್. ಬಸವ ಎಂದರೆ ಮೂಲ ಕಮ್ಯುನಿಸ್ಟೋ, ಆತ ಚಂದದ ಆರ್ಟಿಸ್ಟೋ, ಬಸವ ಎಂದರೆ ಮೂಲ ಕಮ್ಯುನಿಸ್ಟೋ, ಆತ ಚಂದದ ಆರ್ಟಿಸ್ಟೋ. ದೇವರ ಹೆಸರಲ್ಲಿ ದ್ರೋಹವ ಕಂಡ, ಜನರಲ್ಲಿ ಭಯ ಯಾಕಿಷ್ಟೆಂದ, ಆಧ್ಯಾತ್ಮದ ಹಸಿವ ಕಂಡ, ಪರ್ಯಾಯವ ಹುಡುಕುತ್ತ ಬಂದ, ದೇಹವೇ ನಮ್ಮ ದೇಗುಲವೆಂದ, ಇಷ್ಟಲಿಂಗವ ಕೈಗೆ ತಂದ, ಇಷ್ಟಲಿಂಗವ ಕೈಗೆ ತಂದ. ಬಲ 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 ಹೊಯ್. ಬಸವ ಎಂದರೆ ಸೈಕಲ್ಲಾಜಿಸ್ಟೋ, ಪಕ್ಕ ಸೋಷಿಯಲ್ ಸೈಂಟಿಸ್ಟೋ, ಬಸವ ಎಂದರೆ ಸೈಕಲ್ಲಾಜಿಸ್ಟೋ, ಪಕ್ಕ ಸೋಷಿಯಲ್ ಸೈಂಟಿಸ್ಟೋ. ಬಸವ ನೋಡಮ್ಮ ಈ ವಿಶ್ವಕ್ಕೆಲ್ಲ ಗುರುವಂತಾರ, ಯಾಕ ಕೇಳಮ್ಮ. ಕೂಡಲ ಸಂಗಮ ನಾನೇ ಎಂದ, ಮಾದಾರ ಚೆನ್ನೈನ ಮಗನಾನೆಂದ, ಮಾದಾರ ಚೆನ್ನೈನ ಮಗನಾನೆಂದ, ಮಾದಿಗರ ಮನೆ ಎಂಬಲಿಯನ್ನ ಉಂಡು ಬೆಳೆದ ಮಗನಾನೆಂದ, ಉಂಡು ಬೆಳೆದ ಮಗನಾನೆಂದ. ಬಲ 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 ಬಲ.
ಬಸವ ಎಂದರೆ ಇಂಟರ್ನ್ಯಾಷನಲ್ಲು, ಲೋಕಲ್ ಕೇರಿಗೆ ಸಿಂಬಲ್ಲು. ಬಸವ ಎಂದರೆ ಇಂಟರ್ನ್ಯಾಷನಲ್ಲು, ಲೋಕಲ್ ಕೇರಿಗೆ ಸಿಂಬಲ್ಲು. ಬಸವ ನೋಡಮ್ಮ ಈ ವಿಶ್ವಕ್ಕೆಲ್ಲ ಗುರುವಂತಾರ, ಯಾಕ ಕೇಳಮ್ಮ. ಬಸವ ಎಂದ್ರ ಬರಿ ವಿಭೂತಿಯಲ್ಲ, ಶರಣ ಎಂದ್ರ ಬರಿ ಲಿಂಗ ಅಲ್ಲ, ಶರಣ ಎಂದ್ರ ಬರಿ ಲಿಂಗ ಅಲ್ಲ. ಬಲ 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 ಹೊಯ್ ಮಡಿ ಮೈಲಿಗೆ ಸುಟ್ಟ ಭಸ್ಮವೋ, ವಿಭೂತಿ ಪಟ್ಟವೋ. ಅಂಧಕಾರ ಸುಟ್ಟ ಭಸ್ಮವೋ, ವಿಭೂತಿ ಪಟ್ಟವೋ. ವಿಶ್ವಮಾನವತೆ ಬಿತ್ತ ಬೀಜವೋ, ಲಿಂಗದ ಕಾಯವೋ. ವಿಶ್ವಮಾನವತೆ ಬಿತ್ತ ಬೀಜವೋ, ಲಿಂಗದ ಕಾಯವೋ. ಬಸವ ನೋಡಮ್ಮ ಈ ವಿಶ್ವಕ್ಕೆಲ್ಲ ಗುರುವಂತಾರ, ಯಾಕ ಕೇಳಮ್ಮ. ಧನ್ಯವಾದಗಳು ಚಂದ್ರಧರ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಇಷ್ಟೇ ನೀವ್ ಇವತ್ ಪೀಠಿಗೆ ಏನ್ ಕೊಟ್ಟಿದಾರಲ್ಲ, ಇಂಡಿಯಾ ಒಕ್ಕೂಟ ಯಾಕೆ ಬೇಕು ಅಂದ್ರೆ, ಇಷ್ಟೊತ್ತು ಆರಾಧ್ಯ ಹೇಳಿದ ಹಾಗೆ ಬಸವ ಅಂದ್ರೆ ಯಾರು ಅಂತ ಹೇಳಿದ್ರಲ್ವಾ, ಬಸವ ಅಂದ್ರೇನೆ ಇಂಡಿಯಾ, ಅಂದ್ರೆ ದೇಶ, ನಮ್ಮ ಭಾರತ ಒಕ್ಕೂಟ ಏನಿದೆ ಅದು ಬಸವನ ತತ್ವದ ದೇಶ. ಇದು ಬಸವನ ತತ್ವದ ಒಕ್ಕೂಟ. ಈ ಬಸವನ ತತ್ವದ ಒಕ್ಕೂಟ ಏನಿದೆಯಲ್ಲ, ಇದನ್ನ ಉಳಿಸೋದಕ್ಕೆ ಮೌಢ್ಯಾಚರಣೆಯಿಂದ ಹಿಡಿದು, ಕಂದಾಚಾರದಿಂದ ಹಿಡಿದು, ನವಕ್ರಾಂತಿಯವರೆಗೆ, ಸಮಾಜದವರೆಗೆ ಕಟ್ಟೋದಕ್ಕೆ ಏನ್ ಈ ಬಸವ ತತ್ವಕ್ಕೆ ಕೊಡ್ಲಿ ಪೆಟ್ಟನ್ನ ಕೊಟ್ಟು, ಬಸವಣ್ಣನ್ ಬರೀ ದೇವ್ರ ಮಾಡಿ ಕೂರ್ಸಿ, ಅಥವಾ ಬಸವಣ್ಣನ ಬಸವ ಅಂತ ಹೇಳಿದ್ರೆ ಒಂದು ದನದ ರೂಪದಲ್ಲಿ ಬಿಂಬಿಸಕ್ಕೆ ಹೊರಟಿದಾರಲ್ಲ, ಬಸವ ತತ್ವದ ಆಶಯ ಕೊಡ್ಲಿ ಪೆಟ್ಟು ಕೊಡಕ್ ಹೊರಟಿದಾರಲ್ಲ. ಸೊ ಈ ಬಸವ ತತ್ವ ಎನ್ನುವಂಥ ಭಾರತ ಒಕ್ಕೂಟದ ಪರಿಕಲ್ಪನೆಯನ್ನ ಉಳಿಸೋದಕ್ಕೆ ಇವತ್ತು ಇಂಡಿಯಾ ಬೇಕು. ಸರಿ ಅಕ್ಕ, ಇಲ್ಲಿವರೆಗೂ ನಮ್ಗಾಗಿ ಟೈಮ್ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು.